ಮೋದಿ ವಿರುದ್ಧ ಹೋರಾಡ್ತಿದ್ದ ತೀಸ್ತಾ ಸೆಟಲ್ವಾಡ್ ಮುಖ ಮತ್ತೆ ಬಯಲು. ತೀಸ್ತಾ ಎನ್ಜಿಒನ ತರಾಟೆಗೆ ತೆಗೆದುಕೊಂಡ ಎನ್ಐಎ ಕೋರ್ಟ್. 2002ರ ಗುಜರಾತ್ ಗಲಭೆ ಬಗ್ಗೆ ಈಕೆ ಸೃಷ್ಟಿಸಿದ್ದು ಸುಳ್ಳಿನ ಸಂತೆ. ಫೇಕ್ ಡಾಕ್ಯುಮೆಂಟ್, ಫೋರ್ಜರಿ, ಫೇಕ್ ನರೇಟಿವ್ ಕ್ವೀನ್ ತೀಸ್ತಾ. ಆ ಕಾಂಗ್ರೆಸ್ ನಾಯಕನಿಂದ 30 ಲಕ್ಷ ಪಡೆದಿದ್ದೇಕೆ ತೀಸ್ತಾ ಸೆಟಲ್ವಾಡ್. ಕಸ್ಗಂಜ್ ಹಿಂಸಾಚಾರದ ಬಗ್ಗೆ ಸುಳ್ಳಿನ ಗೋಪುರವನ್ನೇ ಸೃಷ್ಟಿಸಿದ್ಲು ತೀಸ್ತಾ ಸೆಟಲ್ವಾಡ್. ನಮಸ್ಕಾರ ವೀಕ್ಷಕರೇ. ತೀಸ್ತಾ ಸೆಟಲ್ವಾಡ್ ಈಕೆಯ ಹೆಸರನ್ನ ನೀವು ಬಹುಶಃ ಕೇಳಿರ್ಬೇಕು. ನೆನಪಿಲ್ಲ ಅಂದ್ರೆ ನಾನು ರಿಕಾಲ್ ಮಾಡ್ತೀನಿ. ಯುಪಿಎ ಸರ್ಕಾರದ ಟೈಮ್ನಲ್ಲಿ, ಅದು ಕೂಡ 2002ರಲ್ಲಿ ಗುಜರಾತ್ನ ಗೋದ್ರೋತ್ತರ ಗಲಭೆಯಲ್ಲಿ ಮೋದಿ ವಿರುದ್ಧ ಈಕೆ ಹೋರಾಡಿದ್ದೇನು, ಮೋದಿಯ ವಿರುದ್ಧ ಗುಡುಗಿದ್ದೇನು, ಬರೋ ಸಾಕ್ಷಿಗಳನ್ನ ಸೃಷ್ಟಿಸಿದ್ರು. ಆದ್ರೆ ಈಕೆ ಫೇಕ್ ಅನ್ನೋದು ಗೊತ್ತಾಯ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಕೆ ಜೈಲಿಗೆ ಹೋಗಿ ಬಂದಿದ್ದು ಆಯ್ತು. ಮತ್ತೆ ತೀಸ್ತಾ ಸೆಟಲ್ವಾಡ್ ಹೆಸರು ಕೇಳಿ ಬರ್ತಾ ಇದೆ. ಅದು ಕೂಡ ಮತ್ತೊಮ್ಮೆ ಇದೇ ಫೇಕ್ ನರೇಟಿವ್ಗಾಗಿ. ಚಂದನ್ ಗುಪ್ತಾ ಮರ್ಡರ್ ಕೇಸ್ನಲ್ಲಿ ಕೋಮು ಪ್ರಚೋದನೆಯಲ್ಲಿ ಇನ್ವಾಲ್ವ್ ಆಗಿದ್ದ ತೀಸ್ತಾ ಸೆಟಲ್ವಾಡ್ ಎನ್ಜಿಒ ಸೇರಿದಂತೆ 6 ಎನ್ಜಿಒಗಳನ್ನ ಎನ್ಐಎ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ನಿಜಕ್ಕೂ ನಿಮ್ಮ ಉದ್ದೇಶ ಏನು? ಇವರಿಗೆ ಎಲ್ಲಿಂದ ಹಣ ಹರಿದು ಬರುತ್ತೆ? ಕೋಮು ಪ್ರಚೋದನೆಗೆ ಇವರು ಯಾಕೆ ಕುಮ್ಮಕ್ಕನ್ನ ಕೊಡ್ತಾರೆ ಅಂತ ಹೇಳಿ ಎನ್ಐಎ ಕೋರ್ಟ್ ಚಾಟಿ ಏಟನ್ನ ಬೀಸಿದೆ. ಜನವರಿ 26, 2018ರಲ್ಲಿ ಉತ್ತರ ಪ್ರದೇಶದ ಕಾಸ್ಗಂಜ್ನಲ್ಲಿ ನಡೆದಂತಹ ತಿರಂಗಾ ಯಾತ್ರೆಯಲ್ಲಿ ಚಂದನ್ ಗುಪ್ತಾನನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಚಂದನ್ ಗುಪ್ತಾ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಎನ್ಐಎ ಕೋರ್ಟ್ ಇದೇ ಜನವರಿ 3ನೇ ತಾರೀಕು 28 ಜನ ದೋಷಿಗಳಿಗೆ ಸೆಕ್ಷನ್ 302ರ ಅಡಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ಕಸ್ಗಂಜ್ ಹತ್ಯೆ ಪ್ರಕರಣದಲ್ಲಿ ಬಯಾಸ್ ನರೇಟಿವ್ ಅಂದ್ರೆ ಪಕ್ಷಪಾತದ ನರೇಟಿವ್ ಅನ್ನ ಮಾಡಿದ ಕಾರಣಕ್ಕಾಗಿ ತೀಸ್ತಾ ಸೆಟಲ್ವಾಡ್ ನೇತೃತ್ವದ ಎನ್ಜಿಒನ ಎನ್ಐಎ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಅಷ್ಟಕ್ಕೂ ಯಾರು ಈ ತೀಸ್ತಾ ಸೆಟಲ್ವಾಡ್? ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಭಾರತೀಯ ನಾಗರಿಕ ಹಕ್ಕುಗಳ ವಿವಾದಾತ್ಮಕ ಕಾರ್ಯಕರ್ತೆ ಮತ್ತು ಪತ್ರಕರ್ತೆ. ಗುಜರಾತ್ ಗಲಭೆ ಸಂತ್ರಸ್ತರ ಪರವಾಗಿಯೇ ಅಂತಾನೆ ಸಿಟಿಜನ್ ಫಾರ್ ಜಸ್ಟಿಸ್ ಅಂಡ್ ಪೀಸ್ ಎನ್ಜಿಒನ ಈಕೆ ರಚಿಸಿದ್ದಾರೆ. ಈಕೆ ಈ ಸಿಜೆಪಿಯ ಕಾರ್ಯದರ್ಶಿಯಾಗಿದ್ದಾರೆ. ಸಿಟಿಜನ್ ಫಾರ್ ಜಸ್ಟಿಸ್ ಅಂಡ್ ಪೀಸ್ ಯಾವ ಎನ್ಜಿಒ ಗೊತ್ತಾ? ಮೋದಿಯವರು ಗುಜರಾತ್ ಸಿಎಂ ಆಗಿದ್ದಾಗ ಅವರ ವಿರುದ್ಧ ನಟೋರಿಯಸ್ ಹಾಗೂ ಫೇಕ್ ನರೇಟಿವ್ ನ ಫೇಕ್ ಕ್ಯಾಂಪೇನ್ ಅನ್ನ ಕ್ರಿಯೇಟ್ ಮಾಡಿದಂತಹ ಎನ್ಜಿಒ. ಗುಜರಾತ್ನ 2002ರ ಗಲಭೆ ಬಗ್ಗೆ ಇಲ್ಲ ಸಲ್ಲದ ಮಾಹಿತಿಗಳನ್ನ ಹಬ್ಬಿಸಿದ್ದು, ಕೋಮು ಪ್ರಚೋದನೆಗೆ ಕುಮ್ಮಕ್ಕು ನೀಡಿದ್ದು ಇದೇ ತೀಸ್ತಾ ಸೆಟಲ್ವಾಡ್. ಈ ಗಲಭೆಗೆ ನೇರವಾಗಿ ಮೋದಿಯೇ ಕಾರಣ, ಬಿಜೆಪಿ ನಾಯಕರೇ ಕಾರಣ, ಅವರೇನೆ ಕೋಮು ಪ್ರಚೋದನೆಗೆ ಕುಮ್ಮಕ್ಕನ್ನ ನೀಡಿದ್ರು ಅಂತ ಹೇಳಿದ್ರು. ಹಾಗೆ ಸಾಕ್ಷಿಗಳನ್ನ ಬದಲಾಯಿಸಿದ್ರು, ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರಿದ್ರು ಇದೇ ತೀಸ್ತಾ. ನಕಲಿ ಸಾಕ್ಷಿಗಳನ್ನ ಸೃಷ್ಟಿಸಿದ್ರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು. ಗುಜರಾತ್ನ ಗಲಭೆ ಕೇಸ್ನ ಈಕೆ ತುಂಬಾನೇ ಪರ್ಸನಲ್ ಆಗಿ ತೆಗೆದುಕೊಂಡಂತೆ ಕಾಣುತ್ತೆ. ಮೋದಿ ಅಂದ್ರೆ ಸಾಕು ನಖಶಿಕಾಂತ ಉರಿಯುವಂತಹ ತೀಸ್ತಾ ಸೆಟಲ್ವಾಡ್ ಮೋದಿ ಹಾಗೂ ಅವರ ಸರ್ಕಾರದ ಸಚಿವರ ವಿರುದ್ಧ ಬೇರೆ ಬೇರೆ ಕೋರ್ಟ್ಗಳಲ್ಲಿ ದಾವೆಯನ್ನ ಹೂಡಿದ್ರು. ತೀಸ್ತಾ ಸೆಟಲ್ವಾಡ್ಗೆ ಮೋದಿ ಕಂಡ್ರೆ ಅದೆಷ್ಟು ದ್ವೇಷ ಅಂತ ಹೇಳಿದ್ರೆ 2002ರ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೋದಿ ಅವರಿಗೆ ಮರಣ ದಂಡನೆ ಶಿಕ್ಷೆಯನ್ನ ಕೊಡಿಸಬೇಕು ಅನ್ನುವಂತಹ ಒಂದು ಷಡ್ಯಂತ್ರವನ್ನ ಹೂಡಿದ್ರಂತೆ ಇದೇ ತೀಸ್ತಾ ಸೆಟಲ್ವಾಡ್. ಆಗಿನ ಗುಜರಾತ್ನ SIT ದಾಖಲಿಸಿದಂತಹ ಚಾರ್ಜ್ ಶೀಟ್ ನಲ್ಲಿ ಈಕೆಯ ಒಂದೊಂದು ಮುಖವಾಡವೂ ಕೂಡ ಬಯಲಾಗಿದೆ. ಈಕೆಗೆ ಕಾಂಗ್ರೆಸ್ ನಾಯಕರೊಂದಿಗೂ ಕೂಡ ನಂಟಿತ್ತು. ಹಾಗೆ ಕಾಂಗ್ರೆಸ್ ನಾಯಕರಾಗಿದ್ದಂತಹ ಅಹಮದ್ ಪಟೇಲ್ ಅವರ ಹತ್ರ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2002ರ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 30 ಲಕ್ಷ ರೂಪಾಯಿ ಹಣವನ್ನ ಕೂಡ ಪಡೆದಿದ್ರು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀಸ್ತಾ ಸೆಟಲ್ವಾಡ್ ಅಂತಿಂತ ಪ್ಲಾನ್ ಮಾಡಿರ್ಲಿಲ್ಲ. ಪ್ರತಿಯೊಂದನ್ನು ಕೂಡ ಫೇಕ್ ನರೇಟಿವ್ ಕ್ರಿಯೇಟ್ ಮಾಡಿ, ಫೇಕ್ ಡಾಕ್ಯುಮೆಂಟ್, ಫೋರ್ಜರಿ ಮಾಡಿದ್ದು, ಹಾಗೇನೆ ಡೀಪ್ ರೂಟೆಡ್ ಕಾನ್ಸ್ಪಿರೆನ್ಸಿನ ಹೂಡಿದ್ದು ಈಕೆ. ಇನ್ನು ತೀಸ್ತಾಗೆ ಆಗಿನ IPS ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ರು. ಫೇಕ್ ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡ್ತಿದ್ರು, ಹಾಗೇನೆ ಫೋರ್ಜರಿ ಮಾಡ್ತಿದ್ರು, ಹಾಗೆ ಫೇಕ್ ಥೀಸಿಸ್ ಮಾಡಿ ಅದನ್ನ ತೀಸ್ತಾ ಕಳಿಸ್ತಿದ್ರು. ಇದೇ ಫೇಕ್ ಡಾಕ್ಯುಮೆಂಟ್ ನ ಇಟ್ಕೊಂಡು ಆಕೆಯ ಜೊತೆಗಿದ್ದಂತಹ ಲಾಯರ್ಗಳು ಕೂಡ ಕೋರ್ಟ್ ನಲ್ಲಿ ವಾದ ಕೂಡ ಮಾಡ್ತಿದ್ರು. ಇಂಗ್ಲಿಷ್ ನಲ್ಲಿ ಡಾಕ್ಯುಮೆಂಟ್ಸ್ ನ ಕ್ರಿಯೇಟ್ ಮಾಡೋದು, ಅಲ್ಲಿರುವಂತಹ ವಿಕ್ಟಿಮ್ಸ್ ಗಳಿಗೆ ಏನು ಗೊತ್ತಿರ್ತಿರ್ಲಿಲ್ಲ ಪಾಪ, ಅವರನ್ನ ತಮ್ಮ ಜಾಲದಲ್ಲಿ ಬೀಳಿಸ್ಕೊಂಡು ಅವ್ರ ಹತ್ರ ಸುಮ್ನೆ ಸಹಿ ಹಾಕ್ಸ್ಕೊಳ್ಳೋದು, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದು. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದಕ್ಕೆ ಒಂದು ಉದಾಹರಣೆ ಕೂಡ ಕೊಡ್ತೀನಿ. ಜಾಕಿಯಾ ಜಾಫ್ರಿ, ಕಾಂಗ್ರೆಸ್ನ ನಾಯಕ ಜಾಫ್ರಿ ಅವರ ಹೆಂಡತಿ. ಈ ಜಾಫ್ರಿ ಗುಜರಾತ್ನ ಗಲಭೆಯಲ್ಲಿ ಸಾವನ್ನಪ್ಪಿದ್ರು. ಜಾಕಿಯಾ ಜಾಫ್ರಿ ಮೇಲೂ ಕೂಡ ತೀಸ್ತಾ ಅವರು ಪ್ರಭಾವವನ್ನು ಬೀರಿದ್ರು ಅಂತ ಹೇಳಿ ಸ್ವತಃ ಅಮಿತ್ ಶಾ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ಕೊಂಡಿದ್ರು. 2002ರಲ್ಲಿ ಮೋದಿ ವಿರುದ್ಧ ಷಡ್ಯಂತ್ರ ಹೂಡಿದಂತಹ ಪ್ರಕರಣದಲ್ಲಿ 2022ರಲ್ಲಿ ಗುಜರಾತ್ನ ಆಂಟಿ ಟೆರರ್ ಸ್ಕ್ವಾಡ್ ಈಕೆಯನ್ನ ಬಂಧಿಸಿತ್ತು. ಈಕೆಗೆ ಇರೋದು ಎಡಪಂಥೀಯ ಧೋರಣೆ, ಹಿಂದೂಗಳಂದ್ರೆ ಆಗೋದಿಲ್ಲ, ಹಿಂದೂಗಳ ವಿರುದ್ಧ ಫೇಕ್ ನರೇಟಿವ್ ಕ್ರಿಯೇಟ್ ಮಾಡೋದೇ ಈಕೆಯ ಮೇನ್ ಅಜೆಂಡಾ.
ಹಾಗೇನೆ ಈಕೆಯ NGO ಏನಿದೆಯಲ್ಲ, ಇದರಲ್ಲಿರುವವರು ಕೂಡ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಇನ್ವಾಲ್ವ್ ಆಗಿರೋರೆ. ಯಾವಾಗ NIA ಈ ಒಂದು NGO ಇರೋರ್ನೆಲ್ಲ ಎನ್ಕ್ವೈರಿ ಮಾಡ್ತೋ ಆಗ ಇದರ ಮುಖವಾಡ ಕೂಡ ಬಯಲಾಗಿದೆ. NRC ಹಾಗೂ CAA ಹೋರಾಟದಲ್ಲೂ ಕೂಡ ಈಕೆ ಆ ಹೋರಾಟಕ್ಕೆ ಕುಮ್ಮಕ್ಕನ್ನ ಕೊಟ್ಟಿದ್ಲು. ಹಾಗೇನೆ ಮೋದಿ ವಿರುದ್ಧ ಯುವಕರನ್ನ ಎತ್ತು ಕಟ್ಟಿದ್ರಲ್ಲೂ ಕೂಡ ಈಕೆಯ ಪಾತ್ರ ಇದೆ. ಮುಂಬೈನಲ್ಲಿರುವ ತೀಸ್ತಾರ ಸಿಟಿಜನ್ ಫಾರ್ ಜಸ್ಟಿಸ್ ಅಂಡ್ ಪೀಸ್ ಈ ಆರ್ಗನೈಸೇಷನ್ಗೆ ಎಲ್ಲಿಂದ ಹಣ ಹರಿದು ಬರುತ್ತೆ, ನಿಮ್ಮ ಕಲೆಕ್ಟಿವ್ ಆಬ್ಜೆಕ್ಟಿವ್ ಏನು, ಮೇನ್ ಅಜೆಂಡಾ ಏನು ಅಂತಾನು ಕೂಡ NIA ಕೋರ್ಟ್ ಚಾಟಿ ಏಟನ್ನ ಬೀಸಿದೆ. ಓಕೆ, ಇದೆಲ್ಲನೂ ಕೂಡ 2002ರ ಗುಜರಾತ್ ಗಲಭೆಗೆ ಸಂಬಂಧಪಟ್ಟಂತೆ ಆಯ್ತು. ಈಕೆಯ ಮೇಲೆ ಸೀರೀಸ್ ಆಫ್ ಅಲಿಗೇಷನ್ ಇತ್ತು. ಮೋದಿ ವಿರುದ್ಧ ಈಕೆ ಷಡ್ಯಂತ್ರ ಹೂಡಿದ್ ಹೌದು, ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ನಕಲಿ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ ಹೌದು ಅಂತಾನು ಕೂಡ ಸಾಬೀತು ಕೂಡ ಆಯ್ತು. ಸೊ ಇದು ಆ ಒಂದು ಗುಜರಾತ್ ಗಲಭೆಗೆ ಸಂಬಂಧಪಟ್ಟಿದ್ದಾದ್ರೆ ಈಗ ಪ್ರಸಕ್ತ ಕಾಸ್ಗಂಜ್ನ ಸತ್ಯ ಏನು, ಕಾಸ್ಗಂಜ್ ನಲ್ಲಿ ನಿಜವಾಗ್ಲೂ ಕೂಡ ಆಗಿದ್ದೇನು, ಈಕೆ ಯಾವ ರೀತಿ ಫೇಕ್ ನರೇಟಿವ್ ನ ಕ್ರಿಯೇಟ್ ಮಾಡಿದ್ರು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ. ತೀಸ್ತಾ ಯಾವಾಗ್ಲೂ ಕೂಡ ಎಡಪಂಥೀಯ ಸಂಘಟನೆಗಳ ಜೊತೆಗೆ ಹೆಚ್ಚಾಗಿ ಗುರುತಿಸಿಕೊಂಡಿದ್ದು, ಹಾಗೇನೆ ಹಿಂದೂಗಳ ವಿರುದ್ಧ ಯಾವಾಗ್ಲೂ ಕೂಡ ಪಕ್ಷಪಾತ ಧೋರಣೆಯನ್ನ ಮಾಡ್ಕೊಂತಾನೆ ಬಂದಿರೋದು. ಉತ್ತರ ಪ್ರದೇಶದ ಕಾಸ್ಗಂಜ್ ನಲ್ಲಿ ಚಂದನ್ ಗುಪ್ತಾ ಹತ್ಯೆ ಆಯ್ತು. ಈತನ ಹತ್ಯೆಯಾದ ಬಳಿಕ ಅಲ್ಲಿ ಹಿಂಸಾಚಾರ ಭುಗಿಲೇಳ್ತು. ಆದ್ರೆ ಅಲ್ಲಿ ಆಗಿದ್ದೇ ಒಂದು, ಈಕೆ ಎಂದಿನಂತೆ ಅಲ್ಲಿರುವಂತಹ ಘಟನೆಯನ್ನೇ ತಿರ್ಚಿ ಮುರ್ಚಿ ಅಲ್ಲಿ ನಕಲಿ ಒಂದು ನರೇಟಿವ್ ನ ಸೃಷ್ಟಿ ಮಾಡಿದ್ರು. ಈಕೆ ಏನ್ ಹೇಳಿದ್ಲು ಅಂತ ಅಂದ್ರೆ, ಹಿಂಸಾಚಾರದಲ್ಲಿ ಭಾಗಿಯಾದ ಹಿಂದೂಗಳನ್ನ ರಕ್ಷಿಸೋದಕ್ಕೋಸ್ಕರ ಮುಸ್ಲಿಮರನ್ನ ಫ್ರೇಮ್ ಮಾಡ್ಲಾಗ್ತಾ ಇದೆ, ಪೊಲೀಸರ ತನಿಖೆನೇ ಸರಿ ಇಲ್ಲ, ಮಾತಿಗೂ ಕೂಡ ಹಿಂದೂಗಳ ವಿರುದ್ಧ ಹೇಳಿಕೆಗಳನ್ನೇ ಕೊಡ್ತಾ ಬಂದಿದ್ದೀಕೆ, ಹಿಂದೂಗಳೇ ಹಿಂಸಾಚಾರವನ್ನ ಸ್ಟಾರ್ಟ್ ಮಾಡಿದ್ರು, ಮುಸ್ಲಿಮರು ಇದರಲ್ಲಿ ಭಾಗಿನೇ ಆಗಿಲ್ಲ ಅಂತ ಹೇಳಿ. ಆದ್ರೆ ಅಲ್ಲಿದ್ದ ಸತ್ಯನೇ ಬೇರೆ ಆಗಿತ್ತು. ಈ ಪೊಲೀಸರು ಸರಿಯಾಗಿ ತನಿಖೆನೇ ನಡೆಸ್ತಾ ಇಲ್ಲ, ಈ ಸಂಪೂರ್ಣ ಪ್ರಕರಣದಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ, ಅಲ್ಲಿ ಮುಸ್ಲಿಮರು ಭಾಗಿನೇ ಆಗಿಲ್ಲ, ಹೀಗೆ ಸುಳ್ಳಿನ ಗೋಪುರವನ್ನೇ ಕಟ್ತಾ ಬಂದಿದ್ಲು ತೀಸ್ತಾ ಸೆಟಲ್ವಾಡ್. ಆದ್ರೆ ಇದೀಗ NIA ತನಿಖೆಯಲ್ಲಿ ತೀಸ್ತಾ ಸೆಟಲ್ವಾಡ್ ನ ಮತ್ತೊಂದು ಮುಖ ಬಯಲಾಗಿದೆ. ಈಕೆಯ NGO ನ ಎಕ್ಸಾಕ್ಟ್ ಅಜೆಂಡಾ ಏನು ಅನ್ನೋದ್ರ ಬಗ್ಗೆನೂ ಕೂಡ ಈಗ ತನಿಖೆಯಾಗ್ತಾ ಇದೆ. ಈಕೆಯ ಫೇಕ್ ನರೇಟಿವ್ ನ ಮುಖವಾಡ ಮತ್ತೊಮ್ಮೆ ಬಯಲಾಗಿದೆ. ಹೇಗೆ ತೀಸ್ತಾ ಸೆಟಲ್ವಾಡ್ ನ ಮತ್ತಷ್ಟು ಮುಖಗಳು ಕೂಡ ಬಯಲಾದ್ರೂ ಕೂಡ ಅಚ್ಚರಿಯಿಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.